ಇವತ್ ನಾವು ಕ್ರಿಕೆಟ್ ಆಡಕ್ ಹೋಗಿದ್ದೆ ಒಡೆರಳ್ಳಿಗೆ. ನೆನ್ನೆ ಒಂದ್ ಪೈಪ್ ಹೊಡೆದಿತ್ತು, ಅದನ್ನ ಎಲ್ಲ ಹಾಕಕ್ಕೆ ಆಮದಣ್ಣ ಗುಂಡಿ ತೆಗಿತಾ ಇದ್ರು. ನಾನು ದೊಡ್ಡಚೆಲ್ಲೂರ್ ಕಡೆ ಬಂದೆ, ಅಲ್ಲೇ ನಮ್ ಬಾಸ್ ಸಿಕ್ಕಿದ್ರು. ಹಂಗೆ ಅವ್ರಿಗೊಂದು ನಮಸ್ಕಾರ ಹೊಡ್ಕೊಂಡು ಪ್ರೆಸ್ಸಿಂಗ್ ಕಾಲರ್ ತಗೋಬೇಕಾಯ್ತು. ದೊಡ್ಡಚೆಲ್ಲೂರಾಗೆ ಒಂದ್ ಪ್ರೆಸ್ಸಿಂಗ್ ಕಾಲರ್ ತಗೊಂಡೆ. ಬರ್ತಾ ದಾರಾಗೆ ಮುದ್ದ ಸಿಕ್ತಾ, ಅವ್ನ್ ಹಂಗೆ ಎತ್ತಿಸ್ಕೊಂಬಂದೆ. ಈ ವಾಟರ್ ಕ್ಯಾನ್ ಯಾಕೆ ಹೋಯ್ತಿದೀವಿ ಗೊತ್ತಾ? ಗುಂಡಿ ಒಳಗಿರೋ ನೀರ್ ತೆಗಿಯಕ್ಕೆ ಯಾವ ಜಗ್ಗು ಏನು ಇರಲ್ಲ, ಅದಕ್ಕೆ ಅಲ್ಲಿ ವೇಸ್ಟ್ ವಾಟರ್ ಕ್ಯಾನ್ ಇತ್ತು, ಅದನ್ನೇ ಕೊಯ್ತಾ ಇದೀವಿ. ಪೈಪ್ ಎಲ್ಲ ಎಲ್ಲಿಗ್ ಬೇಕೋ ಅಲ್ಲಿಗೆ ನೀಟಾಗಿ ಕೊಯ್ಕೊಂಡು ಪ್ರೆಸ್ಸಿಂಗ್ ಕಾಲರ್ ಗ್ರೀಸ್ ಹಾಕೊಂಡು ದಬ್ಬಿರೆ ಈಸಿಯಾಗಿ ಹೋಗುತ್ತಂತ ಗ್ರೀಸ್ ಹಚ್ಕೊಂಡು ಪೈಪು ಎಷ್ಟಕ್ ಬೇಕೋ ಅಷ್ಟಕ್ಕೆ ಅಳತೆ ಮಾಡ್ಕೊಂಡು ಕೊಯ್ಕೊಂಡು, ಪೈಪ್ ಏನಾದ್ರು ಎಕ್ಸ್ಟ್ರಾ ಹೊಡೆದಿದ್ರೆ ಪ್ರೆಸ್ಸಿಂಗ್ ಕಲರ್ ದಬ್ಬಂಗಿದ್ರೆ ಪೈಪ್ ಕೊಯ್ಕೊಂಡಾಗ ಮುಂಚೆನೆ ಪ್ರೆಸ್ಸಿಂಗ್ ಕಲರ್ ಈ ಕಡೆ ಸೈಡಿಗೆ ದಬ್ಕೊಂಡ್ಬಿಡ್ರಿ, ಆಮೇಲೆ ವಾಪಸ್ ಎಳ್ಕೊಂಬಕ್ ಈಸಿ ಆಗುತ್ತೆ. ಆ ಕಡೆ ಸೈಡ್ ಪೈಪ್ ಅಂಟ್ ಹಾಕಿದ್ಮೇಲೆ ಎಳೆದ್ರೆ ಬರಲ್ಲ. ಮುಂಚೆನೆ ಈ ಕಡೆ ಸೈಡ್ಗೆ ದಬ್ಬಿದ್ರೆ ವಾಪಸ್ ಆರಾಮಾಗಿ ಎಳ್ಕೋಬಹುದು. ಸೈಡ್ ಪೈಪ್ ಹಾಕೋದ್ಕಿಂತ ಮುಂಚೆನೆ ಆ ಕಡೆ ಸೈಡಿಗೆ ಪ್ರೆಸ್ಸಿಂಗ್ ಕಲರ್ ದಬ್ಬಿದ್ರೆ ಈಗ ವಾಪಸ್ ಪೈಪ್ ಆರಾಮಾಗಿ ಪ್ರೆಸ್ಸಿಂಗ್ ಕಲರ್ ನ ವಾಪಸ್ ಎಳ್ಕೋಬಹುದು. ಇಲ್ಲ ಅಂದ್ರೆ ಪೈಪ್ ಕುಂಡ್ರಿಸಿ ಹಾಕ್ಬೇಕಂದ್ರೆ ತುಂಬಾ ಹಿಂಸೆ ಅನ್ಸ್ಬಿಡುತ್ತೆ. ಜೊತೆಗೆ ಸ್ಯಾದ್ರೆ ಎಲ್ಲ ಜಾಸ್ತಿ ಆಗಿತ್ತು, ವಾಲ್ ತಿರ್ವಾಗ ಬರಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಆಮದಣ್ಣನ ಅದನ್ನೆಲ್ಲ ಕ್ಲೀನ್ ಮಾಡಕ್ ಬಿಟ್ಟು 2 ವಾಲ್ ಚೇಂಜ್ ಮಾಡ್ಬೇಕಾಯ್ತು. ವಾಲ್ ಚೇಂಜ್ ಮಾಡಿದೆ. ಅವರು ಆ ಸ್ಯಾದ್ರೆ ಎಲ್ಲ ಕ್ಲೀನ್ ಮಾಡಕ್ಕೆ ರೈನ್ ಟ್ಯೂಬ್ ಎಲ್ಲ ತೆಗ್ದಿದ್ರು ಕಡಿಕೆ, ಅವನ್ನೆಲ್ಲ ಸಿಗಿಸ್ಕೊಂಡ್ ಬರಕ್ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿಂದ ನಾವು ಬಂದಿದ್ದೆ ಒಡೆರಳ್ಳಿ ಕ್ರಿಕೆಟ್ ಆಡಕ್ಕೆ. ನಾವ್ ಅಲ್ಲಿ ಆಡಿದ್ದು 3 ಮ್ಯಾಚು. 3 ಮ್ಯಾಚ್ನು ಟಾಸು ಸೋತಿದೀವಿ, ಮ್ಯಾಚುನು ಸೋತಿದೀವಿ. ನಾವು ನೀವು ನೋಡ್ತಿದ್ದಂಗೆ ಅನ್ಕೊಂಡ್ವಿ ನೀವು ಲಾಗ್ ಮಾಡೋರು ಅಂತ. ನೀನ್ ನೋಡ್ದೇನಾ? ನಾವು ಅಲ್ಲಿಂದ ಇಲ್ಲಿ ಬಂದ್ವಿ ನಿಮ್ಮನ್ನ ನೋಡಕ್ಕೆ. ನಮ್ ದೋಸ್ತ ನಮ್ ತಾಯಣೆಗೂ ಅವ್ರಿಗೆ ನಾನು ಏನು ಹೇಳ್ಕೊಟ್ಟಿಲ್ಲ, ಅವರೇ ನನ್ನ ಗುರ್ತಿಸಿ ಮಾತಾಡಿಸ್ತಿರೋದು ಸೀರಿಯಸ್ ಆಗಿ. ಡೆಡ್ ಪೋಲ್ ಅವಿ ಅಂತಂದು ಕಾಲ್ಮಿ ಪಿಂಕಿ. ಸರಿ ಇಲ್ಲಿ ಬೇಡಲೇ ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಬೀರ್ನಳ್ಳಿಯರು ಒಡೆರಳ್ಳಿ ಕ್ರಿಕೆಟ್ ಆಡಕ್ ಬಂದಿದ್ದಾರೆ. ನಾವೆಲ್ಲರೂ ಫ್ರೆಂಡ್ಸ್ ಆಗಿ ಆಡ್ತೀವಿ, ಯಾವ್ದೇ ಗಲಾಟಿ ಗದ್ಲಿ ಇರ್ತದೆ. ಕ್ರಿಕೆಟ್ ಆಡಕ್ ಬಂದಿದ್ವಿ. ಎಲ್ಲ ನನ್ನ ವಿಡಿಯೋಸ್ ನೋಡ್ರಿ, ಎಷ್ಟೊಂದ್ ಜನ ಚಿಕ್ಕ ಚಿಕ್ಕ ಹುಡುಗರೆಲ್ಲ ನನ್ನ ವಿಡಿಯೋಸ್ ನೋಡಿ ಎಲ್ಲ ಗುರ್ತಿಸಿ ಮಾತಾಡಿಸ್ತಾ ಇದಾರೆ. ಹಾಯ್ ಮಾಡ್ರ ಎಲ್ಲ ವಿಡಿಯೋ ಮಾಡ್ತಾರೆ. ಎಲ್ಲರೂ ಲೈಕ್ ಅಂಡ್ ಫಾಲೋ ಇನ್ಯಾತ್ ಮಾಡ್ಬೋದಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮನೆ ಹತ್ರ ಬಂದು ಡೈರಿಗೆ ಹಾಲಾಕಿ ಇವತ್ತು ನಮ್ಮ ತಾಯಮದಮ್ಮ ಗುಡಿಗೆ ಅರ್ಸೇವೆ ಇತ್ತು, ಅಲ್ಲೇ ಊಟ ಮಾಡ್ಕೊಂಡು ಮನೆ ಕಡೆ ಬಂದ್ವಿ.